ರಾಜ್ಯ ರಾಜಕಾರಣ, ದೇಶ ರಾಜಕಾರಣ, ಚಿತಾವಣೆ ಎಲ್ಲವನ್ನು ನೋಡಿದ್ವಿ. ಆದರೆ ಈಗ ಪ್ರಕೃತಿಗೆ ಸಂಬಂಧಪಟ್ಟಂಥ ಸುದ್ದಿ ಅಂದರೆ ನೇಚರಿಗೆ ಸಂಬಂಧಪಟ್ಟಂಥದ್ದನ್ನು ನಾವು ಗಮನಿಸಲೇಬೇಕಾಗಿದೆ. ಹಾಗಾದರೆ ನಮ್ಮ ಜವಾಬ್ದಾರಿ ಏನು? ವಾಟ್ ಶುಡ್ ವಿ ಡೂ? ಈ ಪ್ರಕೃತಿಯನ್ನು ನೀಟಾಗಿ ಕಾಪಾಡಿಕೊಳ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಪೂರಕವಾದಂಥ ಒಂದು ಸುದ್ದಿ ಇಲ್ಲಿದೆ. ಎಸ್, ರಣಭೂಮಿ, ರಣ ಬಿಸಿಲು, ಬೆಂಕಿ ಅಂತಾದ ಯುರೋಪ್ ದೇಶಗಳು ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕೂಲ್ ಕಂಟ್ರಿಗಳಲ್ಲಿ ಈಗ ಕಂಡರಿಯದ ಬಿಸಿಲು. ನೋಡಿ, ಯುರೋಪ್ ಅಂತ ಹೇಳಿದ ತಕ್ಷಣ ತಣ್ಣಗೆ ಅನ್ನೋ ಒಂದು ಜ್ಞಾಪಕ ಬರುತ್ತೆ. ಆದರೆ ಇಲ್ಲಿ ಯಾಕೋ ಬೇರೆಯದ್ದೇ ರೀತಿಯಾದಂಥ ವಾತಾವರಣ ಇದ್ದಂಗೆ ಕಾಣ್ತಾ ಇದೆ. ಹೀಟ್ ವೇವ್ಗೆ ಟ್ರಾಫಿಕ್ ಸಿಗ್ನಲ್ ಲೈಟ್ಸ್ಗಳು ಕರಗ್ತಾ ಇದ್ದಾವೆ. ಬಿಸಿಲ ಊರಿಗೆ ಕರಗಿ ಹೋಗ್ತಾ ಇದ್ದಾವೆ ಕಾರ್ ಟೈರ್ಗಳು. ದಿಸ್ ಇಸ್ ದ ನ್ಯೂಸ್. ರೈಲ್ವೆ ಹಳಿಗಳೇ ಕರಗಿ ಮುದ್ದೆ ಆಗುವಂಥ ಸ್ಥಿತಿ ಇದೆ. ನೋಡಿ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳುವಲ್ಲಿ ಈ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿದೆ. ಕರಗಿದ ಟಾರ್, ಹಾಗೆಯೇ ರಸ್ತೆ ಆಗ್ತಾ ಇದೆ. ಡಾಂಬರ್ ನೋಡುತ್ತಲೇ ಡಸ್ಟ್ಬಿನ್ಗಳಾಗ್ತಾ ಇದ್ದಾವೆ, ಮೆಲ್ಟ್ ಆಗ್ತಾ ಇದ್ದಾವೆ, ಕರಗ್ತಾ ಇದ್ದಾವೆ. ಉರಿ ಬಿಸಿಗೆ ಉಬ್ಬುತ್ತಾ ಇದ್ದಾವೆ ಕಾರಿನ ಬಾನಟ್ಗಳು. ಜರ್ಮನಿಯಲ್ಲಿ ಶಾಖ ತಗ್ಗಿಸಲು ಜಲಫಿರಂಗಿ ಬಳಕೆ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಎರಡ ರಣ ಬಿಸಿಲಿಗೆ ಬೆಚ್ಚಿ ಬಿದ್ದಿದೆ ಯುರೋಪ್. ಭೂಲೋಕದ ಸ್ವರ್ಗ ಅಂತ ಕರಿತೀವ್ರಿ ಯುರೋಪ್ ಕಂಟ್ರಿಯನ್ನ. ಈಗ ಅಲ್ಲಿ ರಣ ಬಿಸಿಲು, ಬೆಂಕಿ ಅಂತ ಆಗಿದ್ದಾವೆ. ನೋಡಿ, ಕೂಲ್ ಕಂಟ್ರಿಗಳಲ್ಲೇ ತಣ್ಣಗಿರುವಂಥ, ಆರಾಮದಾಯಕವಾದಂಥ, ಹಿತಕರವಾದಂಥ, ತಂಗಾಳಿ ಬೀಸುವಂಥ ದೇಶಗಳಲ್ಲಿ ಈ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ದೆನ್ ವಾಟ್ ಈಸ್ ದ ಇಂಡಿಕೇಶನ್? ಇದು ಏನು ಇಂಡಿಕೇಟ್ ಮಾಡ್ತಾ ಇದೆ? ನೋಡಿ, ಡಾಂಬರಿನ ಕಡಲಾಗ್ತಾ ಇದೆ. ಅಂದರೆ ಡಾಂಬರೇ ಪೂರ್ತಿ ರಸ್ತೆ ಅಂತ ಕರಿತಾ ಇದ್ದೀವಲ್ಲ, ಆ ರಸ್ತೆ ಹೆಂಗಾಗ್ತಾ ಇದೆ ಅಂದರೆ ಫುಲ್ಲು ಮುದ್ದೆ ಆದಂಥ ಡಾಂಬರ್ಗಳು, ಅಂದರೆ ಲಿಕ್ವಿಡ್ ಡಾಂಬರ್ ಇದ್ರೆ ಕ್ಯಾನ್ ವಿ ಟ್ರಾವೆಲ್ ಈಸಿಲಿ? ಇಲ್ಲ, ಆಗಲ್ಲ ಅಲ್ವಾ? ಆ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗಿದೆ. ಮತ್ತು ರೈಲ್ವೆ ಹಳಿಗಳು ಕೂಡ ಕರಗ್ತಾ ಇದ್ದಾವೆ ಅಂತ ಹೇಳಿದಾಗ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಈಸಿ ಟ್ರಾವೆಲ್? ಇಲ್ಲ. ಅಂದರೆ ಪ್ರಕೃತಿಯ ಒಂದು ಮುನ್ಸೂಚನೆ ಅಲ್ಲ, ಈಗ ಇರಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ. ಯುರೋಪ್ ಕಂಟ್ರಿಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಇನ್ನು ಬೇರೆ ದೇಶಗಳಲ್ಲಿ ಕಥೆ ಏನು ಅಥವಾ ಪ್ರಕೃತಿಯ ಲೆಕ್ಕಾಚಾರ ಏನು? ನಾವೇನಾದರೂ ಸಾಮಾನ್ಯ ಮನುಷ್ಯರಾಗಿದ್ಕೊಂಡು, ಒಬ್ಬ ಹುಲು ಮಾನವರಾಗಿದ್ಕೊಂಡು ನಾವು ಎಷ್ಟೆಲ್ಲ ಮಾತಾಡ್ತೀವಲ್ಲ, ಬೇರೆ ನಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ಇರ್ತೀವಿ. ಹೀಗಿರುವಾಗ ಆ ಪ್ರಕೃತಿಯನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕಾಗಿದೆ? ಸುಂದರ ಪ್ರಕೃತಿ ಸುಂದರ ತಾಣ ಅಂತ ಹೇಳುವಂಥದ್ದೇ ಇಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಅಲ್ವಾ? ನೀವು ಕೇಳಿದಿರಿ, ಅಬ್ಬಾ ತಣ್ಣಗೆ ಒಂದಿಷ್ಟು ದಿನಗಳ ಕಾಲ ಯುರೋಪಿಗೆ ಹೋಗಿ ಬಂದೋಣಪ್ಪ ಅಂತ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಭೂಲೋಕದ ಸ್ವರ್ಗ ಅಂತ ಕರಿತೀವಿ ಅಲ್ವಾ? ಹೀಗಿರುವಾಗ ದ ಹೆವನ್ ಆನ್ ದ ಅರ್ತ್ ಅನ್ನುವ ಮಾತಿದೆ. ಹೀಗಿರುವಾಗ ಅಂಥಲ್ಲೇ ಈ ರೀತಿಯಾದಂಥ ಒಂದು ವಾತಾವರಣ, ಪ್ರಕೃತಿಯ ವಿಕೋಪ ಆಗ್ತಾ ಇದೆ ಅಂತ ಹೇಳಿದರೆ ಏನು ಮಾಡಬೇಕು? ಎಸ್, ಬೆಂಕಿಯ ಆ ಬಿಸಿಲಿನ ಅಬ್ಬರಕ್ಕೆ ನದಿ ನೀರಿದೆಯಲ್ಲ ಅದು ಬಿಸಿ ಆಗ್ತಾ ಇದೆಯಂತೆ. ನದಿ ನೀರು ಬಿಸಿಯಾಗಿದ್ದಕ್ಕೆ ಅಣು ವಿದ್ಯುತ್ ಸ್ಥಾವರವೇ ಬಂದ್ ಆಗಿದೆ. ಅಣು ರಿಯಾಕ್ಟರ್ಗಳನ್ನು ತಣ್ಣಗಾಗಿಸಲು ನದಿ ನೀರು ಬೇಕೇ ಬೇಕು. ಆದ್ರೆ ನದಿ ನೀರೇ ಬಿಸಿಯಾಗಿದ್ದಕ್ಕೆ ಬಳಸೋಕ್ಕೂ ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಕೊತ ಅಂತ ಕುದಿತಾ ಇದೆಯಂತೆ ಸ್ವಿಟ್ಜರ್ಲೆಂಡ್ನ ಡ್ಯಾನ್ಯೂಬ್ ನದಿ. ಸ್ವಿಟ್ಜರ್ಲೆಂಡ್ ಅಂತ ಹೇಳಿದ ತಕ್ಷಣ ಎಂಥ ಒಂದು ಸುಂದರ ಹಿತಕರ ವಾತಾವರಣ ನೆನಪಾಗುತ್ತೆ. ಹಂಗೇರಿಯಲ್ಲೂ ಕೂಡ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಗಿತಗೊಂಡಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಥಂಡ ಕೂಲ್ ಅಂತಿದ್ದವರಿಗೆ ಈಗ ಬಿಸಿ ಗಾಳಿಯ ಶಾಖ ತಡ್ತಾ ಇದೆ. ತಂಪಾಗಿದ್ದ ದೇಶಗಳನ್ನು ಸುಡ್ತಾ ಇದ್ದಾನೆ ಪ್ರಖರ ಸೂರ್ಯ. ಕಂಡರಿಯದ ಬೆಂಕಿಯ ಆ ಬಿಸಿಲಿಗೆ ತತ್ತರಿಸಿದೆ ಅಕ್ಷರಶಃ ಯುರೋಪ್. ಫ್ರಾನ್ಸ್ನಲ್ಲಿ ಭೀಕರ ಬಿಸಿಲಿದೆ. ರಣ ಬಿಸಿಲಿಗೆ ಯುರೋಪ್ ತತ್ತರಗೊಂಡಿರೋ ಆ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಅಂದರೆ ಅಲ್ಲಿ ಎಂಥ ಒಂದು ಅಹಿತಕರ ಜೀವನ ನಡೆಸ್ಬೋದು. ಈಗ ಕ್ಯಾನ್ ವಿ ಎಕ್ಸ್ಪೆಕ್ಟ್? ನೋಡ್ತಾ ಇದ್ದೀರಲ್ಲ ನೀವು, ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಸಿಗ್ನಲ್ ಲೈಟ್ಗಳೆಲ್ಲ ಯಾವ ರೀತಿ ಕರಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ನೋಡಿ, ಅಲ್ಲಿ ಲೆಫ್ಟ್ ವಿಂಡೋ ನೋಡ್ಬೋದು ನೀವು. ದೃಶ್ಯದ ಎಡಭಾಗದಲ್ಲಿ ನೀವು ಗಮನಿಸಿದರೆ ಅಲ್ಲಿ ಕೂಲರ್ಗಳಿಗೆ ಎಷ್ಟು ಬೇಡಿಕೆ ಇದೆ, ಮತ್ತು ಅಲ್ಲಿ ಆರಾಮಾಗಿರ್ಲಿಕ್ಕೂ ಆಗ್ತಾ ಇಲ್ಲ, ಕೂಲಾಗಿ ಸಾವಧಾನವಾಗಿ ವ್ಯವಹರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ. ಸೊ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್ ಕಂಟ್ರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಾವು ನಮ್ಮ ದೇಶವನ್ನು ಅಲ್ಲಗಳೆಯೋರಿಗೆ, ಅಸಹಿಷ್ಣು ಅಂತ ಹೇಳುವವರಿಗೆ ನಾವೇನು ಬೇರೆ ಹೇಳಬೇಕಾಗಿಲ್ಲ. ಇದೆಲ್ಲವನ್ನು ನೋಡಿಕೊಂಡೇ
ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ನೋಡಿ ಇನ್ನೊಂದು ರೈಲ್ವೆ ಟ್ರ್ಯಾಕ್ಗಳಾಗಿರ್ಬೋದು ಮತ್ತು ಆ ನದಿ ನೀರು ಕೂಡ ಬಿಸಿ ಆಗ್ತಾ ಇದೆ. ಕೆಲವೊಂದು ಕಡೆ ಬಿಸಿಲಿನ ಶಾಖಕ್ಕೆ ತಣ್ಣಗಾಗಿಸೋಕೆ ನದಿಗಿಳಿಯೋದುಂಟು ಅಲ್ವಾ. ಆದರೆ ಈಗ ನೋಡಿ ಪರಿಸ್ಥಿತಿ ಎಲ್ಲ ಉಲ್ಟಾ ಪಲ್ಟಾ. ಏನಾಗುತ್ತೆ, ಆ ಪ್ರಕೃತಿಯ ಲೆಕ್ಕಾಚಾರ ಏನು, ಹಕ್ಕಿಕತ್ ಏನು ಅನ್ನೋದನ್ನು ನಾವು ಯಾರೂ ಕೂಡ ಮಾನವರಾಗಿ ಅಳಿಲಿಕ್ಕೆ ಸಾಧ್ಯ ಇಲ್ಲ. ವಿ ಕೆನಾಟ್ ಜಡ್ಜ್, ವಿ ಕೆನಾಟ್ ಕ್ಯಾಲ್ಕುಲೇಟ್ ದ ಕ್ಯಾಲ್ಕುಲೇಷನ್ ಆಫ್ ದ ಯೂನಿವರ್ಸ್ ಅನ್ನೋ ಮಾಹಿತಿ ಇದೆಯಲ್ಲ, ಆ ರೀತಿಯಾದಂಥ ಒಂದು ಆಲೋಚನೆಗಳು ನನಗೆ ಇಲ್ಲಿ ನೆನಪಾಗ್ತಾ ಇದ್ದಾವೆ. ನದಿ ನೀರು ಬಿಸಿಯಾಗಿದ್ದಕ್ಕೆ ಅಲ್ಲಿ ಅಣು ವಿದ್ಯುತ್ ಸ್ಥಾವರವೇ ಬಂದಾಗಿದೆ. ನೋಡಿ ಅಲ್ಲಿ ಕೂಗಾಟ ಕಿರುಚಾಟವನ್ನು ಕೂಡ ತಾವು ಗಮನಿಸಿದ್ದೀವಿ. ಎಸ್, ಆಡಿಯೋ ರೈಸ್ ಪ್ಲೀಸ್, ರೈಸ್ ದ ಆಡಿಯೋ, ವಾಲ್ಯೂಮ್ ಜಾಸ್ತಿ ಮಾಡಿ. Stop playing me! C'est une dinguerie! C'est une dinguerie! ಕಾಲಿಟ್ರೆ ಹೆಂಗಾಗ್ತಾ ಇದೆ ನೋಡಿ, ಕಾಲಿಟ್ರೆ ಕಾಲು ಸುಡ್ತಾ ಇದೆ. ನೀರು ಹಾಕಿದ್ರೆ ರಸ್ತೆಗೆ ಕೊತ ಕೊತ ಅಂತ ಕುದೀತಾ ಇದೆ. ಈಗ ನೀವು ಬಿಸಿ ಹೆಂಚಿಗೆ ಏನಾದ್ರು ನೀರು ಹಾಕಿದರೆ ಹೆಂಗಾಗುತ್ತಲ್ಲ, ಚೊರ್ರ ಅಂತ ಸೌಂಡ್ ಬರುತ್ತಲ್ಲ, ಆ ರೀತಿ ಸೌಂಡ್ ಬರ್ತಾ ಇದೆ ರೀ ಅಲ್ಲಿ. ನಾವು ಯಾವುದೋ ಇಲ್ಲಿ ಸೌಂಡ್ ಎಫೆಕ್ಟ್ ಹಾಕಿರೋದಲ್ಲ ಅದು. ಹೆಂಗಿದೆ ನೋಡಿ ಅಲ್ಲಿ ಪರಿಸ್ಥಿತಿ ಹಿಂಗಿದೆ. ಓಹೋ ನೋಡಿ ಅಲ್ಲಿ ಮೊಟ್ಟೆ ಹಾಕ್ತಾ ಇದ್ದಾರೆ ತವಾ ಅಲ್ಲಿ. ಬೇರೆ ಬಿಸಿನೇ ಬೇಕಾಗಿಲ್ಲ ನೋಡಿ. ಅದು ರಸ್ತೆನ ಕನ್ಫ್ಯೂಷನ್ ಆಗ್ತಾ ಇದೆ. ಏನು ಯಾವುದೋ ಸಿನಿಮಾದಲ್ಲಿ ಏನೋ ಆ ಸಿನಿಮಾಗೆ ಬೇಕಾದಂಥ ಕತೆಗೆ ಬೇಕಾದಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೇನೋ ಅಂತ ಅನ್ನಿಸ್ತಾ ಇದೆಯಲ್ಲ, ಹಂಗಿದೆ. ಬಟ್ ಇದು ರಿಯಾಲಿಟಿ, ದಿಸ್ ಇಸ್ ದ ರಿಯಾಲಿಟಿ. ಇದು ನೈಜ ದೃಶ್ಯಗಳು. ಅಲ್ಲಿ ಯಾವ ರೀತಿಯಾದಂಥ ವಾತಾವರಣ ಇದೆ, ತಣ್ಣಗಾಗಿರಲಿಕ್ಕೆ ಏನೆಲ್ಲ ಕಸರತ್ತು ಪಡ್ತಾ ಇದ್ದಾರೆ, ಸಾಹಸ ಪಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಅಲ್ಲಿ ಮೇಲಿಂದ ಹೆಂಗೆ ಉದುರ್ತಾ ಇದ್ದಾವೆ ನೋಡಿ ಅಲ್ಲಿ ಹಣ್ಣುಗಳೆಲ್ಲ. ಬಿಸಿಲಿನ ತಾಪಮಾನ, ಪ್ರಕೃತಿಯ ಆ ಪ್ರಖರತೆ, ಪ್ರಕೃತಿಯ ಜೊತೆ ನಾವು ಚೆನ್ನಾಗಿದ್ದರೆ ಪ್ರಕೃತಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಸದ್ಯಕ್ಕೆ ನಾವೆಲ್ಲರೂ ಕೂಡ ಎಷ್ಟು ಸೇಫ್ ಆಗಿದ್ದೀವಿ ಅನ್ನೋದರ ಒಂದು ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಥ ಸುದ್ದಿ ಕೂಡ ನಮಗೆ ಸಾಕ್ಷಿಯಾಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ವಿ ಶುಡ್ ಬಿ ಗ್ರೇಟ್ಫುಲ್ ಟು ಅವರ್ ಕಂಟ್ರಿ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ. ಹೀಗಾಗಿ ಅತಿಯಾದ ಒಂದು ಅವ್ರು ಏನು ಯಾವ ಕಾರಣಕ್ಕೆ ಹಿಂಗೆ ಆಗ್ತಾಯಿದೆ ಐ ಡೋಂಟ್ ನೋ. ಆದರೆ ನೋಡಿ, ಒಂದು ಸ್ವರ್ಗ ಅಂತ ಕರೆಯುವಾಗ ಮನುಷ್ಯರ ಪಾಲಿನ ಸ್ವರ್ಗ ಅಂತ ನಾವು ಯುರೋಪ್, ಸ್ವಿಟ್ಜರ್ಲ್ಯಾಂಡೆಲ್ಲ ಹೆಸರು ಕೇಳಿರ್ತೀರಿ. ಏನಾದರೂ ಒಳ್ಳೆಯ ಪ್ಲೇಸಿಗೆ ಹೋಗಬೇಕು ಅಂದರೆ ಸ್ವಿಟ್ಜರ್ಲ್ಯಾಂಡ್ ಹೋಗಬೇಕು ಅಂತ ಹೇಳ್ತೀವಿ. ಆಮೇಲೆ ಹ್ಯಾಪಿನೆಸ್ ಕೋಶೆಂಟ್ ಕೂಡ ಜಾಸ್ತಿ ಇರೋದು ಎಲ್ಲಿ ಅಂತ ಹೇಳಿದರೆ ಆ ಭಾಗಗಳಲ್ಲೇ. ಹಿಂಗಿರುವಾಗ ಅಲ್ಲೇ ಹೀಗಾಗ್ತಾ ಇದೆ ಅಂತ ಹೇಳಿದಾಗ ಏನು ಕಥೆ ಅನ್ನುವ ಒಂದು ಸಣ್ಣ ಉದ್ಗಾರ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ ಹೇಳ್ತಾ